ಕರ್ಕಶ ಶಬ್ದದಿಂದ ನಾಗರಿಕರಿಗೆ ತೊಂದರೆ ಕೊಡ್ತಿದ್ದ ಸೈಲೆನ್ಸರ್ಗಳಿಗೆ ಇದೀಗ ಬ್ರೇಕ್ ಹಾಕಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರಿಂದ ಸೈಲೆನ್ಸರ್ಗಳನ್ನು ನಾಶ ಮಾಡಲಾಗ್ತಾ ಇದೆ. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಸೈಲೆನ್ಸರ್ಗಳನ್ನು ನಾಶ ಮಾಡಲಾಗ್ತಿದೆ. ವೈಬ್ರೇಟರ್ ಮೂಲಕ ಜನರಿಗೆ ಕಿರಿಕಿರಿ ಮಾಡ್ತಾ ಇದ್ದಂಥ ಸೈಲೆನ್ಸರ್ಗಳನ್ನು ಪುಡಿ ಪುಡಿ ಮಾಡಿ ಬಿಸಾಕಿದ್ದಾರೆ. ರೋಲರ್ಗಳ ಮುಖಾಂತರ ಸೈಲೆನ್ಸರ್ಗಳನ್ನು ಪೊಲೀಸರು ನಾಶ ಮಾಡಿದ್ದಾರೆ. ಎಸ್ಪಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ಸೈಲೆನ್ಸರ್ಗಳ ನಾಶ ಆಗಿದೆ. ಕಳೆದೊಂದು ತಿಂಗಳಲ್ಲಿ ಜಪ್ತಿ ಮಾಡಿದ 110 ಸೈಲೆನ್ಸರ್ಗಳನ್ನು ನಾಶ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ಸರ್ಕಲ್ ಬಳಿ ಪೊಲೀಸರ ಕಾರ್ಯಾಚರಣೆ ಇದೆ. ಕರ್ಕಶ ಶಬ್ದದಿಂದ ನಾಗರಿಕರಿಗೆ ತೊಂದರೆ ಕೊಡ್ತಿದ್ದಂತಹ ಸೈಲೆನ್ಸರ್ಗಳಿಗೆ ಈಗ ಬ್ರೇಕ್ ಹಾಕಿದ್ದಾರೆ ಪೊಲೀಸರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರಿಂದ ಸೈಲೆನ್ಸರ್ಗಳನ್ನು ನಾಶ ಮಾಡಲಾಗಿದೆ. ರೋಲರ್ ಅನ್ನ ಬಳಸಿ ಎಲ್ಲ ಸೈಲೆನ್ಸರ್ಗಳನ್ನ ಪುಡಿ ಪುಡಿ ಮಾಡಿ ಬಿಸಾಕಿದ್ದಾರೆ. ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದೀವಿ ನೋಡಿ. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆಸಲಾಗಿರುವಂತದ್ದು. ವೈಬ್ರೇಟರ್ಗಳ ಮೂಲಕ ಪ್ರತಿದಿನ ನಿತ್ಯ ಜನರಿಗೆ ಕಿರಿಕಿರಿ ಮಾಡ್ತಾ ಇದ್ರು ಈ ಸೈಲೆನ್ಸರ್ಗಳನ್ನ ಯೂಸ್ ಮಾಡಿಕೊಂಡು ಬೈಕ್ ಸವಾರರು. ಹೀಗಾಗಿ ರೋಲರ್ಗಳ ಮುಖಾಂತರ ಎಲ್ಲವನ್ನ ಪೊಲೀಸರು ನಾಶ ಮಾಡಿದ್ದಾರೆ. ಎಸ್ಪಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ಸೈಲೆನ್ಸರ್ಗಳ ನಾಶ ಆಗಿದೆ. ಕಳೆದೊಂದು ತಿಂಗಳಲ್ಲಿ ಸುಮಾರು 110 ಸೈಲೆನ್ಸರ್ಗಳನ್ನು ಜಪ್ತಿ ಮಾಡಿಕೊಂಡು ಅವೆಲ್ಲವನ್ನ ನಾಶ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ಸರ್ಕಲ್ ಬಳಿ ಪೊಲೀಸರ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆದಿದೆ. ಲಾಸ್ಟ್ 6-7 ಮಂತ್ಸ್ ಹಿಂದೆ ಕೂಡ ನಾವು ಮಾಡಿದ್ದೀವಿ ಇದೇ ಪ್ಲೇಸಲ್ಲಿ. ಇದನ್ನು ಮತ್ತೆ ಕಂಟಿನ್ಯೂ ಮಾಡಿಕೊಂಡು ಇವತ್ತು ಕೂಡ ನಾವು ಈ ಥರ ಮಾಡಿದ್ದೀವಿ. ನಮ್ಮ ಟ್ರಾಫಿಕ್ ಸ್ಟೇಷನ್ದವರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ ನಂದಿ ಹಿಲ್ಸ್ ಇದೆಯಾ, ಈಶಾ ಫೌಂಡೇಶನ್ ಇದೆಯಾ, ಈ ಕಾರಣ ಬಗ್ಗೆ ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ಸರಿಯಾಗಿ ಥರ ಮೇಂಟೈನ್ ಮಾಡ್ತಾ ಇದ್ದಾರೆ. ಮತ್ತು ಬ್ಲ್ಯಾಕ್ ಫಿಲ್ಮ್ ಆಗಲಿ, ಮಾಡಿಫೈಡ್ ಸೈಲೆನ್ಸರ್ ಆಗಲಿ, ಇವರ ಮೇಲೆ ರೇಸ್ ಡ್ರೈವಿಂಗ್ ಆಗಲಿ, ವೀಲಿಂಗ್ ಆಗಲಿ, ಇವರ ಮೇಲೆ ಕಠಿಣ ಕ್ರಮ ತಗೊಳ್ತಾ ಇದ್ದಾರೆ. ಈ ವರ್ಷ ಆಲ್ರೆಡಿ 6 ತಿಂಗಳಲ್ಲಿ 10,000 ಕೇಸಸ್ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಟ್ರಾಫಿಕ್ದು. ಮತ್ತು 50 lakhs ಅರೌಂಡ್ 50 lakhsದು ಫೈನ್ ಆಲ್ರೆಡಿ ಕಲೆಕ್ಷನ್ ಆಗಿದೆ ಟ್ರಾಫಿಕ್ದು. ಸೊ ಅದೇ ಥರ ಕಂಟಿನ್ಯೂ ಮಾಡ್ತೀವಿ. ಮತ್ತು ಪಬ್ಲಿಕ್ದು ಕೂಡ ನಮಗೆ ಸಹಕಾರ ಬೇಕು. ಪಬ್ಲಿಕ್ಕಿಂದ ಕೂಡ ಅದೇ ರಿಕ್ವೆಸ್ಟ್ ಇದೆ ಕಿ ಎಲ್ಲರೂ ಟ್ರಾಫಿಕ್ ರೂಲ್ಸ್ಗೆ ದಯವಿಟ್ಟು ಫಾಲೋ ಮಾಡಿ. ಸೊ ಎಲ್ಲ ಆಕ್ಸಿಡೆಂಟ್ಸ್ ವಗೇರೆ ಏನು ಜಾಸ್ತಿ ಆಗ್ತಾ ಇದೆ ಅದು ಕೂಡ ಕಂಟ್ರೋಲ್ ಮಾಡೋಕ್ಕೆ ಆಗುತ್ತೆ. ಕಂಟ್ರೋಲ್ ಮಾಡಿದ್ರು ಕೂಡ ಹೆಲ್ಮೆಟ್ ಕಡ್ಡಾಯ ಆಗಲಿಲ್ಲ ಸರ್. ಹೆಲ್ಮೆಟ್ ಆಗ್ತಾ ಇಲ್ಲ ಜನ ನೋಡಿ. ಟ್ರಾಫಿಕ್ ರೂಲ್ಸ್ದು ಇಂಪ್ಲಿಮೆಂಟೇಷನ್ ಪೊಲೀಸ್ದು ಕೆಲಸ ಇದೆ. ಬಟ್ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು, ಅದು ಪಬ್ಲಿಕ್ದು ಕೂಡ ಜವಾಬ್ದಾರಿ ಇದೆ. ಪಬ್ಲಿಕ್ದು ಕೂಡ ಈ ಥರ ಒಂದು ಇಂಟೆನ್ಷನ್ ಇರಬೇಕು, ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಥರ ಒಂದು ರೂಲ್ಸ್ ಫಾಲೋ ಮಾಡಬೇಕು, ಈ ಥರ ಮೈಂಡ್ ಸೆಟ್ ಇರಬೇಕು. ಆ ವಿಚಾರ ಬಗ್ಗೆ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಬಟ್ ಎಲ್ಲರ ಜೊತೆ ಅದು ವಿಚಾರ ಇದೆ ಕೂಡ ಸಹಕಾರ ಬೇಕು ಟ್ರಾಫಿಕ್ ಇಂಪ್ಲಿಮೆಂಟೇಷನ್ಗೆ. ಸುಮಾರು ಜನ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ, ವೀಲಿ ವಗೇರೆ ಮಾಡ್ತಾರೆ. ಆ ಕಾರಣ ಪಬ್ಲಿಕ್ಗೆ ತೊಂದರೆ ಆಗ್ತಾ ಇದೆ ಅಥವಾ ಆಕ್ಸಿಡೆಂಟ್ಸ್ ವಗೇರೆ ಆಗ್ತಾ ಇದೆ. ಸೊ ಪಬ್ಲಿಕ್ ಎಲ್ಲ ರೂಲ್ಸ್ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ तो ಆಟೋಮೆಟಿಕ್ಲಿ ಟ್ರಾಫಿಕ್ದು ಸಮಸ್ಯೆ ಸಾಲ್ವ್ ಆಗುತ್ತೆ. ಸೊ ನಮ್ಮ ಸಿಬ್ಬಂದಿ ಆಫೀಸರ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಪಬ್ಲಿಕ್ದು ಸಹಕಾರ ಸಿಗುತ್ತೆ, ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಸರ್, ಈ ಸೈಲೆನ್ಸರ್ ಎಲ್ಲೆಲ್ಲೆಲ್ಲ ಹಿಡಿದಿದ್ದು, ಎಷ್ಟಿದಾವೆ, ಏನು ಡೀಟೇಲ್? ಸೈಲೆನ್ಸರ್ ಬೆಲೆ ನೋಡಿ, ಟೋಟಲ್ ಅರೌಂಡ್ 110 ಸೈಲೆನ್ಸರ್ಸ್ ಇದೆ. ಇದು ಲಾಸ್ಟ್ ಟೈಮ್ ಕೂಡ ನಾವು ಮೋರ್ ದೆನ್ 100 ಸೈಲೆನ್ಸರ್ಸ್ ಮಾಡಿದ್ದೀವಿ. ಈ ಸೈಲೆನ್ಸರ್ಸ್ ಕಾರ್ದು ಸೈಲೆನ್ಸರ್ಸ್ ಕೂಡ ಇದೆ, ಮತ್ತೆ ಬೈಕ್ದು ಸೈಲೆನ್ಸರ್ಸ್ ಕೂಡ ಇದೆ. ಕಾರಲ್ಲಿ ಕೂಡ ದೊಡ್ಡದು ಮಾಡಿಫೈಡ್ ಸೈಲೆನ್ಸರ್ಸ್ ಹಾಕಿ ಗನ್ ತರ ಸೌಂಡ್ ಮಾಡ್ತಾ ಇದ್ದಾರೆ, ಪಟಾಕಿ ತರ ಸೌಂಡ್ ಮಾಡ್ತಾ ಇದ್ದಾರೆ, ಈ ತರ ಟ್ರೈ ಮಾಡ್ತಾ ಇದ್ದಾರೆ. ಮತ್ತೆ ದೊಡ್ಡದು ಕಂಪನೀಸ್ದು ಮಾಡಿಫೈಡ್ ಸೈಲೆನ್ಸರ್ಸ್ ಕೂಡ ಇದೆ. ಮೋರ್ ದೆನ್ 50,000, 60,000, 1 lakh ವ್ಯಾಲ್ಯೂ ಈ ಥರದ್ದು ಸೈಲೆನ್ಸರ್ಸ್ ಕೂಡ ಇದೆ. ಅವ್ರ ಮೇಲೆ ನಾವು ಕಠಿಣ ಕ್ರಮ ತಗೊಂಡಿದ್ದೀವಿ. ಅವ್ರ ಮೇಲೆ ಫೈನ್ ಕೂಡ ಹಾಕಿದ್ದೀವಿ. ಮತ್ತೆ ಇದನ್ನು ಕೂಡ ಸೀಸ್ ಮಾಡಿದ್ದೀವಿ. ಆಲ್ರೆಡಿ ಇದು ಆಗಿದೆ, ಇದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಬ್ಲ್ಯಾಕ್ ಫಿಲ್ಮ್ ವಗೇರೆ ಗಾಡಿಯಲ್ಲಿ ಹಾಕ್ತಾರೆ, ಅವ್ರ ಮೇಲೆ ಮತ್ತೆ LED ಲೈಟ್ಸ್ ಎಕ್ಸ್ಟ್ರಾ ಯಾರು ಹಾಕ್ತಾರೆ, ಆಫ್ಟರ್ ಫ್ಯಾಕ್ಟ್ರಿ ಮಾಡಿಫಿಕೇಶನ್ಸ್ ಮಾಡ್ತಾರೆ, ಅದನ್ನು ಎಲ್ಲರ ಮೇಲೆ ನಾವು ಕಠಿಣ ಕ್ರಮ ಕಂಟಿನ್ಯೂ ಮಾಡ್ತೀವಿ.